ನಮಸ್ಕಾರ. ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಶಾಂತಿ ಸ್ಥಿರತೆಗೆ ಭಾರತ ಐರ್ಲೆಂಡ್ ನಿಕಟ ಬಾಂಧವ್ಯ ಹೊಂದುವುದು ಅವಶ್ಯ. ಪ್ರಧಾನಿ ನರೇಂದ್ರ ಮೋದಿ. ಡಬ್ಲಿನ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ಭಾಷಣ. ಜಾಗತಿಕವಾಗಿ ಭಾರತದ ಸಾಧನೆ ಅನಾವರಣ. ದೇಶದ ಪ್ರಮುಖ ಬಂದರುಗಳ ಆಧುನೀಕರಣಕ್ಕೆ ಅಗತ್ಯ ಕ್ರಮ. ನಿತಿನ್ ಗಡ್ಕರಿ. ಪೌರ ಕಾರ್ಮಿಕರಿಗೆ ಆರೋಗ್ಯ ಸಂಜೀವಿನಿ ವಿಸ್ತರಣೆ ಕುರಿತು ಮುಖ್ಯಮಂತ್ರಿ ಬಳಿಗೆ ನಿಯೋಗ. ಕೆಎಸ್ ಈಶ್ವರಪ್ಪ. ವಾರ್ತೆಗಳ ವಿವರ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸ್ಥಿರತೆ ಕಾಪಾಡುವ ಸಂಬಂಧ ಭಾರತ ಹಾಗೂ ಐರ್ಲೆಂಡ್ ನಡುವೆ ನಿಕಟ ಬಾಂಧವ್ಯ ಹೊಂದುವುದಕ್ಕೆ ಉಭಯ ದೇಶಗಳು ಬದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಡಬ್ಲಿನ್ನಲ್ಲಿಂದು ತಿಳಿಸಿದ್ದಾರೆ. 7 ದಿನಗಳ ಐರ್ಲೆಂಡ್ ಹಾಗೂ ಅಮೆರಿಕ ಪ್ರವಾಸ ಇಂದು ಆರಂಭಿಸಿದ ಪ್ರಧಾನಿ ಮೊದಲ ಚರಣದಲ್ಲಿಂದು ಐರ್ಲೆಂಡ್ ರಾಜಧಾನಿ ಡಬ್ಲಿನ್ ತಲುಪಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಐರ್ಲೆಂಡ್ ಪ್ರಧಾನಿ ಎಂಡಾ ಕೆನಿ ನಡುವೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. Of India and later initiated mapping of Grayson's linguistic survey of India provided the first scientifically based taxonomy. ನಂತರ ಪ್ರಧಾನಿ ನರೇಂದ್ರ ಮೋದಿ ಜಂಟಿ ಹೇಳಿಕೆಯಲ್ಲಿ ಭಾರತ ಮತ್ತು ಐರ್ಲೆಂಡ್ ನಡುವೆ ದೀರ್ಘ ಮತ್ತು ಐತಿಹಾಸಿಕ ಸಂಬಂಧವಿದೆ. ಕಾನಿಷ್ಕ ವಿಮಾನ ದುರಂತ ಸಂಭವಿಸಿ 30 ವರ್ಷಗಳು ಕಳೆದಿವೆ. ದುರಂತದಲ್ಲಿ ಮಡಿದವರಿಗೆ ಐರ್ಲೆಂಡ್ನಲ್ಲಿ ಸ್ಮಾರಕ ನಿರ್ಮಿಸುವುದಕ್ಕೆ ತಾವು ಆಭಾರಿ ಎಂದ ಪ್ರಧಾನಿ, ಇದು ಕಹಿ ಘಟನೆಯಾದರೂ ಭಾರತ ಮತ್ತು ಐರ್ಲೆಂಡ್ ಸಂಬಂಧವನ್ನು ಮತ್ತಷ್ಟು ಹತ್ತಿರಕ್ಕೆ ತಂದಿದೆ ಎಂದರು. Ireland's support for India's membership of the NSG and other international export control regimes. India's membership will deepen our bilateral cooperation and strengthen international non-proliferation efforts. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಐರ್ಲೆಂಡ್ ಪೂರ್ಣ ಸಹಕಾರ ನೀಡಲಿದೆ ಎಂಬ ವಿಶ್ವಾಸವನ್ನು ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. And the situation in Europe and Asia. Our discussion underlined the importance of closer cooperation between countries like India and Ireland, which share democratic values and are consistent advocates of international peace and stability. And I explained to the Prime Minister ಅಂತಾರಾಷ್ಟ್ರೀಯ ಸವಾಲುಗಳಾದ ಭಯೋತ್ಪಾದನೆ, ಮೂಲಭೂತವಾದ ಮತ್ತು ಯುರೋಪ್ ಹಾಗೂ ಏಷ್ಯಾದ ಸ್ಥಿತಿಗತಿ ಮುಂತಾದವುಗಳ ಕುರಿತು ಉಭಯ ದೇಶಗಳು ಪರಸ್ಪರ ಶ್ರಮಿಸುವುದು ಅಗತ್ಯ ಎಂದು ಪ್ರಧಾನಿ ತಿಳಿಸಿದರು. ಇದಕ್ಕೂ ಮೊದಲು ಮಾತನಾಡಿದ ಐರ್ಲೆಂಡ್ ಪ್ರಧಾನಿ ಎಂಡಾ ಕೆನಿ, ಉಭಯ ರಾಷ್ಟ್ರಗಳ ಆರ್ಥಿಕ ಪ್ರಗತಿ ಕುರಿತು ಸಮಾಲೋಚನೆ ನಡೆಸಿದ್ದಾಗಿ ತಿಳಿಸಿದರು. ಅವರು ಭಾರತದ ವಿದ್ಯಾರ್ಥಿಗಳಿಗೆ ಐರ್ಲೆಂಡ್ನಲ್ಲಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಅವಕಾಶ ಹಾಗೂ ಸುಗಮ ವ್ಯವಸ್ಥೆ ಮಾಡುವ ಬಗ್ಗೆ ಭರವಸೆ ನೀಡಿದರು. It's our privilege. ಭಾರತ ತ್ವರಿತಗತಿಯಲ್ಲಿ ಆರ್ಥಿಕ ಪ್ರಗತಿ ಹೊಂದುತ್ತಿದ್ದು, ಇದೇ ವೇಗದಲ್ಲಿ ಸಾಗಿದರೆ ಮುಂದಿನ 30 ವರ್ಷಗಳಲ್ಲಿ ದೇಶದ ಬಡತನ ನಿವಾರಿಸಲು ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಡಬ್ಲಿನ್ನಲ್ಲಿಂದು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಅವರು, ಬ್ರಿಕ್ಸ್ ರಾಷ್ಟ್ರಗಳ ಸಾಲಿನಲ್ಲಿ ಭಾರತವೇ ಪ್ರಬಲ ರಾಷ್ಟ್ರ ಎಂದು ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಗುರುತಿಸಿವೆ. 21ನೇ ಶತಮಾನ ಭಾರತೀಯರ ಶತಮಾನವಾಗಲಿದ್ದು, ದೇಶದ ಜನಸಂಖ್ಯೆಯ 65% ಮಂದಿ 25 ವರ್ಷದ ವಯೋಮಾನದವರಾಗಿದ್ದು, ಯುವ ಸಮುದಾಯ ಬೃಹತ್ ಸಂಖ್ಯೆಯಲ್ಲಿರುವುದರಿಂದ ಪ್ರಗತಿ ತ್ವರಿತಗತಿಯಲ್ಲಿ ಕಾಣಲು ಸಾಧ್ಯ ಎಂದರು. देश को आगे बढ़ाने के लिए सफल प्रयास हो रहे हैं और विश्व भर में फैले हुए भारतीय जन भी आज सीना तान करके आंख में आंख मिला करके दुनिया के साथ भारत की बात करने लगे हैं. इससे बड़ा गर्व क्या हो सकता है? अब किसी भारतीय को सर झुकाने के दिन नहीं है, सीना तान करके खड़े रहने के दिन. ಇದಕ್ಕೂ ಮುನ್ನ ಐರ್ಲೆಂಡ್ನ ಶಾಲಾ ಮಕ್ಕಳು ಸಂಸ್ಕೃತ ಗೀತೆಯೊಂದಿಗೆ ಪ್ರಧಾನಿ ಅವರಿಗೆ ಸ್ವಾಗತ ಕೋರಿದರು.
ತಮ್ಮ ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಭೇಟಿ ನೀಡಲಿದ್ದು ನಾಳೆ ನ್ಯೂಯಾರ್ಕ್ ತಲುಪಲಿದ್ದಾರೆ. ವ್ಯಾಪಾರ ವಹಿವಾಟು ವೃದ್ಧಿಗೆ ದೇಶದ ವಿವಿಧ ಭಾಗಗಳ ಜತೆ ಉತ್ತಮ ಸಂಪರ್ಕ ಸಾಧಿಸಲು ರೈಲ್ವೆ ಮತ್ತು ಬಂದರುಗಳನ್ನು ಒಳಗೊಂಡ ನೂತನ ಕಂಪನಿಯೊಂದನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ನೌಕೋದ್ಯಮ ಸಚಿವ ನಿತಿನ್ ಗಡ್ಕರಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಕಂಪನಿಯ ಕೇಂದ್ರ ಕಚೇರಿಯನ್ನು ಮುಂಬೈನಲ್ಲಿ ಸ್ಥಾಪಿಸಲಾಗುತ್ತಿದ್ದು 15 ದಿನಗಳ ಒಳಗೆ ಅದರ ಉದ್ಘಾಟನೆಯಾಗಲಿದೆ ಎಂದು ಅವರು ತಿಳಿಸಿದರು. ದೇಶದ ಪ್ರಮುಖ ಬಂದರುಗಳ ಆಧುನೀಕರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ನುಡಿದ ಅವರು, ದೇಶದ ವಿವಿಧ ಬಂದರುಗಳಲ್ಲಿ ಒಟ್ಟು 200 ಮೆಗಾವ್ಯಾಟ್ ಸಾಮರ್ಥ್ಯದ ಪರಿಸರ ಸ್ನೇಹಿ ವಿದ್ಯುತ್ ಘಟಕ ಸ್ಥಾಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. 9 ಬಂದರುಗಳಲ್ಲಿ 150 ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದಿಸಲಾಗುವುದು ಎಂದು ಅವರು ವಿವರಿಸಿದರು. हमारी रेल न्यू रोड प्रोजेक्ट के लिए, रेलवे प्रोजेक्ट के लिए पोर्ट रेल कंपनी खोली है. इसका ऑफिस मुंबई में खोला है. आने वाले 10, 12, 15 दिन में मैं जब मुंबई जाऊंगा तो ऑफिस का इनॉग्रेशन होगा. हमने निर्णय किया कि हम ग्रीन पावर 200 मेगावाट तैयार करेंगे. उसके लिए भारत सरकार की जो सोलर कॉरपोरेशन है उसके साथ हमने करार भी किया है और उसमें से 9 पोर्ट या 150 मेगावाट हम सोलर पावर तैयार कर रहे हैं. रूफटॉप पर जगह जगह पर एडवांटेज लेकर ये पहला इनिशिएटिव हमने लिया है. इसका पहला टेंडर विशाखापट्टनम का निकला हुआ है. ಸ್ವಚ್ಛ ಭಾರತ ಅಭಿಯಾನದ ಉಪಸಮಿತಿ ಸಭೆ ದೆಹಲಿಯಲ್ಲಿಂದು ಜರುಗಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್, ಉತ್ತರಾಖಂಡ ಮುಖ್ಯಮಂತ್ರಿ ಹರೀಶ್ ರಾವತ್ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಸ್ವಚ್ಛ ಭಾರತ ಅಭಿಯಾನ ಸಂಬಂಧ ಮಾಹಿತಿ, ಶಿಕ್ಷಣ, ಸಂವಹನ ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಲಯಕ್ಕೆ ಕೇಂದ್ರ ಸರ್ಕಾರ ಈಗ ನೀಡುತ್ತಿರುವ 5% ಅನುದಾನವನ್ನು ಕನಿಷ್ಠ 25% ಹೆಚ್ಚಿಸುವಂತೆ ಮನವಿ ಮಾಡಿದರು. ಸ್ವಚ್ಛ ಭಾರತ ಅಭಿಯಾನ ಊರ್ಜಿತಗೊಳಿಸುವಂತೆ ಮಾಡುವುದು ಒಂದು ಸವಾಲಾಗಿದ್ದು, ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಯೋಜನೆಗಳ ಅನುಷ್ಠಾನಕ್ಕೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನೆರವು ನೀಡುವುದು ಅಗತ್ಯ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟರು. ಕೆನಡಾದ ಕಾನ್ಸುಲ್ ಜನರಲ್ ಸಿಡ್ನಿ ಫ್ರಾಂಕ್ ನೇತೃತ್ವದ ನಿಯೋಗ ಭಾರೀ ಕೈಗಾರಿಕಾ ಸಚಿವ ಆರ್.ವಿ. ದೇಶಪಾಂಡೆ ಅವರನ್ನು ವಿಧಾನಸೌಧದಲ್ಲಿಂದು ಭೇಟಿ ಮಾಡಿತು. ಬಳಿಕ ಸಚಿವ ಆರ್.ವಿ. ದೇಶಪಾಂಡೆ ಸುದ್ದಿಗಾರರೊಂದಿಗೆ ಶಿಕ್ಷಣ, ವಿಶ್ವವಿದ್ಯಾನಿಲಯ, ಸಂಶೋಧನೆ, ಕೃಷಿ ವಲಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದರು. ವಿಚಾರ ಪ್ರಸ್ತಾಪ ಮಾಡಿದ್ದು ನಾವು ಕೇಳಿರ್ಬೋದು. ಒಂದನೇದು ಶಿಕ್ಷಣದಲ್ಲಿ ಯೂನಿವರ್ಸಿಟಿ ಸ್ಟಾಯ್ ಬಗ್ಗೆ, ನಂತರ ನಮ್ಮ ಸ್ಟಾರ್ಟಪ್ಸ್ ಏನಿದಾರಲ್ಲ, ಇನೋವೇಷನ್ಸ್ ಎಲ್ಲ ಮಾಡಿ ಅದರಲ್ಲಿ ನಾವು ಭಾಳ ಸ್ಟ್ರಾಂಗ್ ಅದೇವೆ. ಅದ್ರ ಬಗ್ಗೆ ಸ್ಟಾರ್ಟಪ್ಸ್ಗೆ ಕೆನಡಾಗೆ ಎನ್ಕರೇಜ್ ಮಾಡಿ ತೊಗೊಳ್ಳುವುದು, ಬಿಸ್ನೆಸ್ ಡೆಲಿಗೇಷನ್ಸ್ ತಗೊಳ್ಳೋ ಬಗ್ಗೆ, ಏರೋಸ್ಪೇಸ್ದಲ್ಲಿ ಅವರು ಸಹ ಇನೋವೇಷನ್ ಸೆಕ್ಟರ್ದಲ್ಲಿ ಅವ್ರ ಸ್ಟ್ರೆಂತ್ ಇದೆ. ಸೊ ಈಗ ಪೈಲಟ್ ಟ್ರೈನಿಂಗ್ ವಗೇರೆ ಅವ್ರೀಗ HLS ಮಾಡ್ತಾ ಇದ್ದಾರೆ, ಅವ್ರ ಕಂಪ್ನಿ, ಎರಡನೇ ಕಂಪ್ನಿ. ಸೊ ಅದ್ರ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಇಂದು ಉದ್ಘಾಟಿಸಿದರು. ನಂತರ ಅವರು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಜಾರಿಗೊಳಿಸಿರುವ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಪೌರ ಕಾರ್ಮಿಕರಿಗೂ ವಿಸ್ತರಿಸಲು ಪ್ರಯತ್ನಿಸಲಾಗುವುದು. ಈ ಸಂಬಂಧ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವರ ಬಳಿ ಪೌರ ಕಾರ್ಮಿಕರ ನಿಯೋಗವನ್ನು ಕೊಂಡೊಯ್ಯಲಾಗುವುದು ಎಂದರು. ಪೌರ ಕಾರ್ಮಿಕರು ಇಲ್ಲದಿದ್ದರೆ ನಮ್ಮ ಆರೋಗ್ಯ ಸುಧಾರಣೆ ಅಸಾಧ್ಯ. ನಾವು ಮತ್ತು ಪೌರ ಕಾರ್ಮಿಕರು ಸಮಾನರು ಎಂಬ ಭಾವನೆ ಸಮಾಜದಲ್ಲಿ ಬೆಳೆಯಬೇಕು. ಆಗ ಮಾತ್ರ ಪೌರ ಕಾರ್ಮಿಕರ ದಿನಾಚರಣೆ ಸಾರ್ಥಕ ಎಂದರು. ನಾನು ಮುಖ್ಯಮಂತ್ರಿ ಜೊತೆಗೆ ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡಿ ರಾಜ್ಯದ ಪೌರ ಕಾರ್ಮಿಕರಿಗೂ ಕೂಡ ಈ ಸಂಜೀವಿನಿ ಯೋಜನೆ ಜಾರಿ ತರೋ ದಿಕ್ಕಲ್ಲಿ ನಿಮ್ಮ ಜೊತೆಗೆ ಸಹಕಾರವನ್ನು ನಾನು ಕೊಡ್ತೇನೆ ಅನ್ನುವಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮಹಾಪೌರರು ನಮ್ಮಂತೆಯೇ ರಕ್ತವನ್ನ ಹಂಚಿ ಕೊಟ್ಕೊಂಡಿರಂತ ಈ ಪೌರ ಕಾರ್ಮಿಕರು ಅವರಿಲ್ಲ ಅಂದ್ರೆ ನಮ್ಮ ವೈಯಕ್ತಿಕ ಆರೋಗ್ಯ ಯಾವುದೇ ಕಾರಣಕ್ಕೂ ಸುಧಾರಣೆ ಆಗಲ್ಲ.
ನಮಗೂ ಕೂಡ ಅವರು ಕೂಡ ಸಮಾನರು ಅನ್ನೋ ಭಾವನೆ ದಿನೇ ದಿನ ಬೆಳೀತಾ ಹೋಗ್ಬೇಕಾಗತ್ತೆ. ಆಗ ಈ ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಿದ್ರೆ ಸಾರ್ಥಕ ಅಂತ ನನ್ನ ಭಾವನೆ. ಕಾರ್ಯಕ್ರಮದಲ್ಲಿ ಮೇಯರ್ ಮಂಗಳ ಅಣ್ಣಪ್ಪ, ಉಪಮೇಯರ್ ಪಾಲಾಕ್ಷಿ ಮತ್ತಿತರರು ಉಪಸ್ಥಿತರಿದ್ದರು. ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷರು ಮತ್ತು ಪ್ರತಿನಿಧಿಗಳ ಒಂದು ದಿನದ ಕಾರ್ಯಾಗಾರವನ್ನು ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿತ್ತು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಉಮಾಶ್ರೀ, ಸ್ತ್ರೀ ಶಕ್ತಿ ಸಂಘಟನೆ ಸದಸ್ಯರು ವ್ಯಕ್ತಿಗತವಾಗಿ ಬೆಳೆಯುವ ಬದಲು ಒಂದು ಸಂಸ್ಥೆಯಾಗಿ ಬೆಳೆಯಬೇಕು. ಮದುವೆ ಮತ್ತಿತರ ಸಮಾರಂಭಗಳಲ್ಲಿ ಆತಿಥ್ಯದ ಜವಾಬ್ದಾರಿಯನ್ನು ಒಂದು ಸಂಸ್ಥೆಯಾಗಿ ಸ್ತ್ರೀ ಸಂಘಟನೆಗಳು ನಿರ್ವಹಿಸಿದರೆ ಲಾಭ ಹೆಚ್ಚು. ಇದಕ್ಕೆ ಪೂರ್ವಭಾವಿ ತರಬೇತಿ ಅಗತ್ಯ ಎಂದರು. ಇಂಡಿವಿಜುವಲ್ ಆಗಿ ಬೆಳೀತಾ ಇರ್ತಾರೆ. ಸೊ ಹಾಗಾಗಿ ಹಾಸ್ಪಿಟಾಲಿಟಿ ಅನ್ನೋದು ಅತಿಥೇಯರಾಗಿ ಬಂದಂಥವ್ರನ್ನ ಸ್ವೀಕಾರ ಮಾಡುವಂಥದ್ದು, ಅವರಿಗೆ ಕರ್ಕೊಂಡು ಕೂರಿಸುವಂಥದ್ದು, ಅವ್ರಿಗೆ ಏನ್ ಬೇಕು ನೀರು ನೀಡಿ ನೋಡುವಂಥದ್ದು, ಅವ್ರಿಗೆ ಊಟದ ವ್ಯವಸ್ಥೆ ಮಾಡುವಂಥದ್ದು, ಅದರಲ್ಲಿ ಕ್ಲೀನಾಗಿ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋಂಥದ್ದು, ನಾವೆಷ್ಟು ನೀಟಾಗಿರ್ಬೇಕು ಅನ್ನೋಂಥದ್ದು, ನಮ್ಮ ಮಾತು ಹೇಗೆ ಅವ್ರಿಗೆ ಆಡಬೇಕು ಅನ್ನೋದು, ನಮ್ಮ ಅಪ್ರೋಚ್ ಹೇಗಿರ್ಬೇಕು ಅನ್ನೋದು, ಇದು ಟ್ರೈನಿಂಗ್ ನೀವು ಕೊಡ್ತೀರಿ. ಇಸ್ ಇಟ್ ನಾಟ್? ಸೊ ಅದನ್ನ ಮೊದಲು ನಮ್ಗೆ ಟ್ರೈನಿಂಗ್ ಕೊಡಬೇಕಾಗಿದೆ. ಆ ಟ್ರೈನಿಂಗ್ ತಗೊಂಡ ಮೇಲೆ ಇವ್ರಿಗೆ ನಿಂತರ ಜನಕ್ಕೆ ಟ್ರೈನಿಂಗ್ ಕೊಡೋ ಇನ್ಸ್ಟಿಟ್ಯೂಷನ್ಸ್ ಕನ್ವರ್ಟ್ ಆಗಬೇಕು. ಐಐಟಿ ಸಂಸ್ಥೆಯನ್ನು ರಾಯಚೂರಿಗೆ ಸ್ಥಳಾಂತರ ಮಾಡಬೇಕು ಎಂದು ಕೇಂದ್ರಕ್ಕೆ ಪತ್ರ ಬರೆದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ರಮ ವಿರೋಧಿಸಿ ಹುಬ್ಬಳ್ಳಿ ಧಾರವಾಡದಲ್ಲಿಂದು ಬಂದ್ ಆಚರಿಸಲಾಯಿತು. ಬಿಜೆಪಿಯ ವಾಣಿಜ್ಯೋದ್ಯಮ ಸಂಸ್ಥೆಯ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಚಿತ್ರಮಂದಿರಗಳು, ಅಂಗಡಿ ಮುಂಗಟ್ಟುಗಳು ಮತ್ತು ಶಾಲಾ ಕಾಲೇಜುಗಳು ಮುಚ್ಚಿದ್ದರೆ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಭಾರತೀಯ ವಾಯುಪಡೆಯ ಭಾಗವಾದ ಬೆಂಗಳೂರಿನ ಯಲಹಂಕ ವಾಯುನೆಲೆಗೆ ತನ್ನದೇ ಆದ ಇತಿಹಾಸ ಮತ್ತು ಪರಂಪರೆ ಇದೆ. ಇದೇ ಅಕ್ಟೋಬರ್ 8ರಂದು ಭಾರತೀಯ ವಾಯುಪಡೆ ದಿನಾಚರಣೆ ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಯಲಹಂಕ ವಾಯುನೆಲೆಯೂ ಸಹ ತನ್ನದೇ ಆದ ಮಹತ್ವ ಬಿಂಬಿಸಲಿದೆ. 1963ರಲ್ಲಿ ಆರಂಭವಾದ ಈ ವಾಯುನೆಲೆ ಏರೋ ಇಂಡಿಯಾ ಅಂತಾರಾಷ್ಟ್ರೀಯ ವೈಮಾನಿಕ ಪ್ರದರ್ಶನದ ನಂತರ ವಿಶ್ವದ ಭೂಪಟದಲ್ಲಿ ತನ್ನ ಕೀರ್ತಿ ಹೆಚ್ಚಿಸಿಕೊಂಡಿದೆ. ಇಲ್ಲಿಯವರೆಗೆ ಈ ವಾಯುನೆಲೆಯಲ್ಲಿ 10 ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಜನಮನಸೂರೆಗೊಂಡಿದೆ. ಯುದ್ಧ ವಿಮಾನ ಮತ್ತು ಹೆಲಿಕಾಪ್ಟರ್ಗಳ ಹಾರಾಟ ಮತ್ತು ನಿರ್ವಹಣೆಗೆ ಇದು ಉತ್ತಮ ತಾಣವಾಗಿದೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ವತಿಯಿಂದ ಅಗ್ನಿ ಸುರಕ್ಷತೆ ಮತ್ತು ಕಟ್ಟಡಗಳಲ್ಲಿ ನಿವಾಸಿಗಳ ಪಾತ್ರ ವಿಷಯ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ವಿಭಾಗದ ಐಜಿಪಿ ಎಚ್ಎಸ್ ರೇವಣ್ಣ ಕಟ್ಟಡ ಮತ್ತು ಕಾರ್ಖಾನೆಗಳಲ್ಲಿ ಅಗ್ನಿ ಆಕಸ್ಮಿಕ ತಡೆಯಲು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲೂ ಅಗ್ನಿಶಾಮಕ ಠಾಣೆಗಳನ್ನು ಸ್ಥಾಪಿಸಲಾಗಿದ್ದು, ಅಗ್ನಿ ಆಕಸ್ಮಿಕಗಳ ನಿಯಂತ್ರಣ ಮತ್ತು ನಿರ್ವಹಣೆ ವಿಷಯದಲ್ಲಿ ಕರ್ನಾಟಕ ದೇಶದಲ್ಲೇ ಉತ್ತಮ ವ್ಯವಸ್ಥೆ ಹೊಂದಿರುವ ರಾಜ್ಯವಾಗಿದೆ ಎಂದರು. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ತಮಗೆ ಗೊತ್ತಿರೋ ಫೈರ್ ಡಿಪಾರ್ಟ್ಮೆಂಟ್ ಇದೆ, ಎಕ್ವಿಪ್ಮೆಂಟ್ಸ್ ಏನಿದೆ ಇಂಡಿಯಾದ ನಂಬರ್ 1. ಕರ್ನಾಟಕದ ಎಲ್ಲ ಎಕ್ವಿಪ್ಮೆಂಟ್ಸ್ ಮತ್ತೆ ಬೆಂಗಳೂರಿನಲ್ಲಿ ಭಾರತೀಯ ಕೃಷಿ ಕೀಟ ಸಂಪನ್ಮೂಲಗಳ ಪ್ರಾದೇಶಿಕ ಕಚೇರಿಯ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಕೃಷಿ ಕೀಟಗಳು ಮತ್ತು ಕೃಷಿ ಉತ್ಪನ್ನಗಳ ರೋಗಾಣುಗಳ ಸಂಬಂಧಿಸಿದ ಪ್ರದರ್ಶನ ಆಯೋಜಿಸಲಾಗಿತ್ತು. ಪ್ರದರ್ಶನದಲ್ಲಿ 100 ವಿದ್ಯಾರ್ಥಿಗಳು ಪಾಲ್ಗೊಂಡು ಕೃಷಿ ಕೀಟಗಳು ಮತ್ತು ರೋಗಾಣುಗಳ ಕುರಿತು ಮಾಹಿತಿ ಪಡೆದರು.
ಈ ಕಾಲದ ಹುಡುಗರು ಸಂಸ್ಥೆಯ ನಿರ್ದೇಶಕ ಅಬ್ರಹಾಂ ವಾಗೀಶ್ ಮುಂದಿನ ಪೀಳಿಗೆಗೆ ಸಾವಯವ ಕೃಷಿ ಮತ್ತು ಕೀಟಶಾಸ್ತ್ರ ಕುರಿತು ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಅವರು ಜಿರಳೆ ಸೊಳ್ಳೆ ಅಂತ ಒಂದು ಭಾವನೆ ಬಂದಿದೆ. ಆದರೆ 99% ಕೀಟಗಳು ಹಾನಿಕಾರಿ ಅಲ್ಲ, ಉಪಯೋಗ ಆಗುವಂಥ ಕೀಟಗಳು ಇದೆ. ಅದ್ರ ಬಗ್ಗೆ ಹುಡುಗರಿಗೆ ಒಂದು ತಿಳುವಳಿಕೆ ಬರಬೇಕು. ಅದೊಂದು ಇನ್ನೊಂದು ಏನಂದರೆ, ಮುಂದೆ ನಾವು ಈ ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡೋದೆಲ್ಲ ಕಡಿಮೆ ಮಾಡಲೇಬೇಕು. ಯಾಕೆಂದರೆ ನಮ್ಮ ಪರಿಸರ, ನಮ್ಮ ಆಹಾರ ಎಲ್ಲ ಟಾಕ್ಸಿಕ್ ಆಗ್ತಾ ಇರೋದ್ರಿಂದ ಅದಕ್ಕೆ ಈ ಹುಡುಗರು, ನಮ್ಮ ಹುಡುಗರೇ ಮುಂದಿನ ಸೈಂಟಿಸ್ಟು, ಮುಂದಿನ ರೈತರು. ಅವರಿಗೆ ಒಂದು ಕರೆಕ್ಟ್ ಅಪ್ರೋಚ್ ಈಗಲೇ ನಾವು ಕೊಡೋ ನಮ್ಮ ಡ್ಯೂಟಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಶಾಂತಿ ಸ್ಥಿರತೆಗೆ ಭಾರತ ಐರ್ಲೆಂಡ್ ನಿಕಟ ಬಾಂಧವ್ಯ ಹೊಂದುವುದು ಅವಶ್ಯ, ಪ್ರಧಾನಿ ನರೇಂದ್ರ ಮೋದಿ. ಡಬ್ಲಿನ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ಭಾಷಣ, ಜಾಗತಿಕವಾಗಿ ಭಾರತದ ಸಾಧನೆ ಅನಾವರಣ. ದೇಶದ ಪ್ರಮುಖ ಬಂದರುಗಳ ಆಧುನೀಕರಣಕ್ಕೆ ಅಗತ್ಯ ಕ್ರಮ, ನಿತಿನ್ ಗಡ್ಕರಿ. ಪೌರ ಕಾರ್ಮಿಕರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ವಿಸ್ತರಣೆ ಕುರಿತು ಮುಖ್ಯಮಂತ್ರಿ ಬಳಿಗೆ ನಿಯೋಗ, ಕೆಎಸ್ ಈಶ್ವರಪ್ಪ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.